ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಬಿಡ್ಬೇಕು. 3 ತಿಂಗಳಿಂದ ಇದನ್ನ ಒತ್ತಿ 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 ಈ ಕಾಲಿಂಗ್ ಬೆಲ್ ಹಾಳಾಗೋಯ್ತೆ ಹೊರತು ಹಾಳಾದವರು ಇವ್ರ ಮನೆ ಬಿಟ್ಟು ತೊಲಗಲಿಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ. ಹೆದರ್ಕೋಬೇಡಿ, ನಾನೇ ಅಶ್ವಿನಿ. ನೀನಾ? ನಾನೇ. ಏನೀಗ? ಎಲ್ಲಿ ನಿನ್ ರೂಮ್ಮೇಟ್ಸ್ ಎಲ್ಲ ಮರ್ಯಾದೆ ಫ್ಲಾಟ್ ಖಾಲಿ ಮಾಡ್ತಿರೋ ಇಲ್ಲ ಪಾತ್ರೆ ಪಗಡ ಎಲ್ಲ ಆಚೆ ಬಿಸಾಕ್ಲೋ? ಏನ್ರಿ ರೋಪ್ ಹಾಕ್ತೀರಾ? ರೇಪ್ ಮಾಡಕ್ ಬಂದಿ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹುಷಾರ್. ತಪ್ಪಾಗೋಯ್ತಮ್ಮ. ನೋಡಿ ಅಮ್ಮ, ನಾನು 3 ತಿಂಗಳಿಂದ ಫ್ಲಾಟ್ನ ಖಾಲಿ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾನೇ ಇದ್ದೀನಿ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಮ್ಮ. ದಯವಿಟ್ಟು ಈ ಫ್ಲಾಟ್ನ ಖಾಲಿ ಮಾಡಿಬಿಡಿ ಅಮ್ಮ, ಪ್ಲೀಸ್ ಅಮ್ಮ. ಅದು ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬೇಗ ಅಂದ್ರೆ ಇದೇ ಬೇಡ ಅನ್ನೋದು. ಅಯ್ಯೋ ಅಯ್ಯೋ ಅಯ್ಯೋ. ಆಯ್ತು, ಬಾಗ್ಲು ಮುಚ್ಕೊಳ್ಳಿ. ಹಾ ಹೇಳು ಅಶ್ವಿನಿ. ಹೌದಾ? ಹಾಗೆ ಹೇಳಿದ್ನಾ? ಸರಿ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡೆ. ಹಲೋ, ನೋಡಿ ಸರ್, ಇದೇ ಕ್ವಾಲಿಟಿ ಮೌತ್ ಫ್ರೆಶ್ನರ್ನ ನೀವು ಅಂಗಡಿ ತಗೊಂಡ್ರೆ ನಿಮ್ಗೆ 100 ರೂಪಾಯಿ ಆಗುತ್ತೆ. ಆದ್ರೆ ಇಂಟ್ರೊಡಕ್ಟರಿ ಆಫರ್ ಅಂತ ಇದನ್ನ 50. ಟೆಲ್ ಮಿ ಬೃಂದಾ, ಇಸ್ ಇಟ್? ಓ ಮೈ ಗಾಡ್. ಹಲೋ, ಒಂದು ಫೋನಲ್ಲಿ ಮಾತಾಡಿ ಇಲ್ಲ ಪ್ರಾಡಕ್ಟ್ ಸೇಲ್ ಮಾಡಿ. ನಾನು ಫೋನಲ್ಲೇ ಮಾತಾಡ್ತೀನಿ. ನನ್ ಮಗ. ಡೋಂಟ್ ವರಿ ಬ್ರೋ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡೆ. ಓ ಎಸ್, ಬಾಯ್. ಏಳು ಚೈತ್ರ, ಏನ್ ವಿಷಯ? ಹಂಗ? ಅಯ್ಯೋ ಎಕ್ಕುಟ್ಟೋಗ. ನಾ ಮಾತಾಡ್ತೀನಿ ಬಿಡು, ಬೈ. ಅಲ್ಲ, ಯಸ್, ಗಣೇಶ ಮಾತಾಡ್ತಾ ಇದ್ದೀನಿ. ಹೇಳ್ದನ? ಹೌದಾ? ಅಯ್ಯ, ಅಷ್ಟೇ ತಾನೇ. ಈವ್ನಿಂಗ್ ಬನ್ನಿ, ನಮ್ಮಪ್ಪನ ಹತ್ರ ಮಾತಾಡಿ. ಓಕೆ? ವಾಕೆ. ಓಕೆ 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 ಅಮ್ಮ, ನನ್ನ ಫ್ಲಾಟ್ನ ನಿಮಗ್ ಕೊಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈಗಲ್ಲಿರೋ ರೌಡಿ ಫ್ಲಾಟ್ನ ಖಾಲಿ ಮಾಡ್ಬೇಕಲ್ಲ. ಯಾಕೆ ಅಂಕಲ್, ನೀವ್ ಹೇಳಿದ್ರೆ ಖಾಲಿ ಮಾಡಲ್ವಾ? ಹ್ಞೂ ಮಾಡ್ತಾನೆ, ಆದ್ರೆ ಅವನಿಗೆ ಇಷ್ಟ ಬಂದ ಮಾತ್ರ. ಅವನ್ನ ಹೆದರ್ಸಿ ಅಲ್ಲಿಂದ ಖಾಲಿ ಮಾಡಿಸ್ಬಿಟ್ರೆ ಅದಲ್ಲ ಆಗೋ ಕೆಲ್ಸನಮ್ಮ. ಯಾಕಂಕಲ್, ಅವನಷ್ಟು ಭಯಂಕರವಾದ ರೌಡಿನಾ? ಇಲ್ಲ ಇಲ್ಲ, ಎಲ್ಲಾ ರೌಡಿಗಳ ತರ ಅವನು ಹೇಳಿನೇ. ಹಂಗಾರೆ ನೀವೇ ಖಾಲಿ ಮಾಡಿಸ್ಬಿಡಿ. ಆದ್ರೆ ನಮ್ ಡ್ಯಾಡಿ ಅವನ್ಕಿಂತ ಹೇಳಿ. ನೈಸ್ ಬುಡ್ಡ. ಸುಮ್ಮನಿರ. ಏನ್ರೆ ಮಾಡೋದೀಗ? ಅಂಕಲ್, ಆ ಫ್ಲಾಟ್ದು ಡೂಪ್ಲಿಕೇಟ್ ಕೀ ಆಯ್ತಾ? ಇದೆ. ಯಾಕೆ? ನೀವ್ ಕೊಡಿ ಅಂಕಲ್, ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಹಾ, ಹೋಗು ಡ್ಯಾಡಿ, ಬುಡ್ಡ ಗೋ ಪ್ಲೀಸ್ ಹೋಗಿ. ಹೋಗೇನೆ ಬಿಡು. ಅಂಕಲ್, ಆ ರೌಡಿ ನೋಡಕ್ ಹೇಗಿದ್ದಾನೆ? ಸ್ಮಾರ್ಟ್ ಆಗಿರೋಕೆ ಅವನೇನು ಇಂಟರ್ನ್ಯಾಷನಲ್ ರೌಡಿ ಅಲ್ಲ, ಖರಾಬಾಗಿರೋ ಲೋಕಲ್ ರೌಡಿ. ಅಯ್ಯೋ 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 ಅಯ್ಯೋ, ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಪಾಪಿ, ಅನ್ಯಾಯಕ್ಕೆ ಒಂದು ನೇತಾಕ್ಬಿಟ್ಟಿದಲ್ಲ. ಲೈಟ್ ಹಾಕ್ಬಿಟ್ಟು ಸುಮ್ಮನೆ ನಾಟಕ ಮಾಡ್ತಾವ್ರೆ. ನಂಬರ್ 1 ಸ್ಯಾಂಡಲ್ ಸೋಪ್. ಮೇಡಮ್, ಇದನ್ನ ಬೆಳಗ್ಗೆ 1 ಸಾರಿ ಯೂಸ್ ಮಾಡಿದ್ರೆ ಎಂಟೈರ್ ಡೇ ಬಾಡಿ ಫ್ರೆಶ್ ಆಗಿರುತ್ತೆ. ಆಕ್ಚುಲಿ ಮಾರ್ಕೆಟ್ ನಲ್ಲಿ ಇದು
ಸಿಗೋ ರೇಟ್ಗಿಂತ ಅರ್ಧ ರೇಟ್ನ ನೀವ್ ಕೊಡ್ತೀರಿ ಅಷ್ಟೇ ತಾನೇ? ರೀ ಪ್ಲೀಸ್ ರೀ, ಕಾಟ ಕೊಡ್ಬೇಡ್ರಿ. ಎಷ್ಟೋ ದಿನ ಬಿಟ್ಟು ಈಗ ತಾನೇ ನನ್ನ ಲವರ್ ಜೊತೆ ಸಂತೋಷವಾಗಿದ್ದೀನಿ. ಮದ್ವೆ ಆದ್ಮೇಲೂ ಗಂಡನ್ನ ಲವರ್ ಅಂತಾನೆ ಹೇಳ್ತಾರಲ್ಲ, ಸಿಂಪ್ಲಿ ಗ್ರೇಟ್. ಹಾಗಾದ್ರೆ ಇಷ್ಟು ದಿನ ನಿಮ್ ಗಂಡ ಊರಲ್ಲಿ ಇರ್ಲಿಲ್ವಾ ಮೇಡಮ್? ರೀ ಇವತ್ತಿಲ್ಲ ರೀ. ಇವ್ರಿಗೆ ಬೇಕಾಗಿರೋ ಪ್ರಾಡಕ್ಟು ಇದಲ್ಲ. ಅಯ್ಯೋ ಅಯ್ಯೋ, ನೋವು ಸೊಂಟದಲ್ಲಿ ಅಸಾಧ್ಯ ನೋವು ಮಾರಾಯ್ರೆ. ಏ ನರ್ಸಮ್ಮ, ಬೇಗ ಸೂಜಿ ಪಾಡ್ಲೆ. ನೋವು ಗೀವು ಅಂತ ಡ್ರಾಮಾ ಮಾಡ್ತಾನೆ. ಆಗಾಗ ಮ್ಯಾಂಗ್ಳೂರಿಂದ ಬಂದು ಅಲ್ಲೋವು ಇಲ್ಲೋವು ಅಂತ ಸುಮ್ನೆ ಅಡ್ಮಿಟ್ ಆಗ್ತಾನೆ. ಪೆಪ್ಸಿ ಪಾರ್ಟಿ ಡಾಕ್ಟರ್ ಫ್ರೆಂಡು ಅಂತ ಸುಮ್ನಿದ್ದೀನಿ. ಎಂಥ ಮೋಡಿ ಮಾರಾಯ, ನೋವೆಲ್ಲ ಮಾಯ. ನರ್ಸಮ್ಮ, 7 ಜನ್ಮಕ್ಕೂ ನೀವೇ ನನಗ್ ನರ್ಸ್ ಆಗಿ ಬರ್ಬೇಕು. ನೀವು ಸೂಜಿ ಹಾಕಿದ್ರೆ ನೋವಾಗಲ್ಲ, ತಣ್ಣಗಾಗುತ್ತೆ. ಹೌದು, ತಲೆ ದೆಮ್ಗೆ ಸೋಡಾ ಇಂಜೆಕ್ಷನ್ ಕೊಟ್ರೆ ತಣ್ಣಗಾಗುತ್ತೆ, ಇನ್ನೇನಾಗುತ್ತೆ. ನರ್ಸಮ್ಮ ನರ್ಸಮ್ಮ ನರ್ಸಮ್ಮ, ನನಗೊಂದು ಅನುಮಾನ ಉಂಟು. ಮಾನ ಅಂತ ಇಲ್ಲ, ಅನುಮಾನ ಆದ್ರೂ ಇದೆಯಲ್ಲ. ಹಾವು ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರ, 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 ಇಲ್ಲಿ ಕಚ್ಚಿದ್ರೆ ಹೀಗೆ ಇನ್ನು ಹಾಕ್ತೀವಿ. ಎಕ್ಸ್ಕ್ಯೂಸ್ ಮೀ, ನಾನೊಂದು ಲೋಕಲ್ ಕಾಲ್ ಮಾಡಬೇಕು. ಮಾಡಿ. ಹಲೋ, 60, 90, 120ನಾ? ಹಾಗಾದ್ರೆ 60, 90, 120 ನಿಮ್ ಪಕ್ಕದ ಮನೆನೇ ಇರ್ಬೇಕು. ಸ್ವಲ್ಪ ಕರೆದು ಬಿಡ್ತೀರಾ? ಅಕ್ಕಪಕ್ಕ ಇರಕ್ಕೆ ಫೋನ್ ನಂಬರ್ ಡಬ್ಬ ನನ್ನ ಮಕ್ಕಳ ಬೆಳಗ್ಗೆ 5 ರೂಪಾಯಿ ಕೊಟ್ಟು ದರ್ಶನ ಮಾತ್ರ ಕೊಡ್ತೀರಿ, 1 ರೂಪಾಯಿ ಕೊಟ್ಟು ಫೋನ್ ಮಾಡಕ್ಕೆ ಬಂದೆ. ಕಚಡ ನನ್ನ ಮಕ್ಕಳ ಇಡ ಫೋನ್. ನಾನು ಇನ್ನೊಂದು ಲೋಕಲ್ ಕಾಲ್ ಮಾಡ್ಬೋದಾ? ಓ ಎಸ್. ಹಲೋ, ಯಜಮಾನ್ರಿದಾರಮ್ಮ? ಅಯ್ಯೋ ಸಾರಿ ಮಾ, ನಾನು ಆಮೇಲೆ ಮಾಡ್ತೀನಿ ಬಿಡಿ. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಮಿಸ್, ನಾನೊಂದು ಪರ್ಸನಲ್ ಕಾಲ್ ಮಾಡಬೇಕಾಗಿತ್ತು. ನೀವು ಸ್ವಲ್ಪ ಬೂತ್ ಒಳಗಡೆ ಹೋಗ್ತೀರಾ? ಹಲೋ, ಹೋಗ್ಬೇಕಾಗಿರೋದು ನೀವು, ಹೋಗಿ. ಓಹ್ ಹೌದಲ್ಲ, ಯು ಆರ್ ರೈಟ್. ಸರಿಯಾಗಿ ಬಡ್ಕೊಳ್ತೈತೆ. ವಸಂತ, ಎಲ್ಲ ಸಿದ್ಧವಾಗೈತಿ ತಾನೇ? ನಮ್ ಬಾಸ್ ತರ ನೀನು ಯಾಕೆ ಟೆನ್ಷನ್ ಆಗ್ತೀಯಾ? ಸ್ವಲ್ಪ ಸುಮ್ನೆ ಇರೆ. ಏನು ಎಲ್ಲ ರೆಡಿನಾ? ಎಲ್ಲ ಸಿದ್ಧವಾಗೈತೆ ಸರ್. ಅಮ್ಮ ತಾಯಿ ಧನಲಕ್ಷ್ಮಿ, ದಯವಿಟ್ಟು ಹಪ್ಪಿ ತಪ್ಪಿ ಬರೋ ಹುಡುಗಿ ಹತ್ರ ನೀನು ಕನ್ನಡ ಮಾತನಾಡಬೇಡ ತಾಯಿ. ಯಾಕೆಂದ್ರೆ ಅವ್ರ ಹತ್ರ ನೀವೆಲ್ಲ ಚೈನಾ ರಿಟರ್ನ್ಸ್ ಬ್ರಿಟಿಷನ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಿಲ್ಡಪ್ಸ್ ಕೊಟ್ಬಿಟ್ಟಿದೀನಿ. ಬರೋ ಹುಡುಗಿ ಸಾಮಾನ್ಯಳೆಲ್ಲ ಮಲ್ಟಿ ಮಿಲಿಯನರ್. ಇಷ್ಟು ದಿವಸ ಅವಳ ಕನಸಿನ ರಾಜ ಸಿಗ್ಲಿಲ್ಲ ಅಂತ ಮದುವೆನೇ ಬೇಡ ಅಂತ ಇದ್ದಳು, ಈಗ ಸಿಕ್ಕಿ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ಅವಳು ಬೋ ಸುಂದರಿ ಅನ್ಸುತ್ತೆ ಅಲ್ವಾ? ಅವಳನ್ ಮದ್ವೆ ಆಗೋನು ತುಂಬಾ ಅದೃಷ್ಟ ಮಾಡಿರ್ಬೇಕಲ್ವಾ? ಅವ್ರ ಹೆಸರೇನಂದ್ರಿ? ಏಂಜಲ್. ಯೋಂಜುಲ್, ಅವ್ರಿಗೆ ತಕ್ಕ ಹೆಸರು ಅಲ್ವಾ? ಅವ್ರು ಬಂದ್ರು ಅನ್ಸುತ್ತೆ. ಬನ್ನಿ ರಿಸೀವ್ ಮಾಡೋಣ. ಕಮನ್ 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 ಬನ್ನಿ ಬನ್ನಿ. ಹಾಯ್.
ಮೈ ಬ್ಯೂಟಿ. ಏನೇ ಸಿಟಿಲಿ ಎಲ್ರು ನಮ್ ತರನೇ ಸೋಮಾರಿಗಳಾಗ್ಬಿಟ್ರಾ? ಮನೇಲಿ ಯಾರು ಅಡ್ಗೆನೆ ಮಾಡಲ್ವಾ? ಈ ವಿಷಯನ ಅಲ್ಲಿ ಕೂತ್ಕೊಂಡು ತಿಂತಾ ರಿಸರ್ಚ್ ಮಾಡೋಣ ಬರೆ. ಚೇರ್ ಪರ್ಸನ್ 2 ಚೋರು. ತಂದಾಯ್ತು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ಬರ್ತಾರಾ? ಇಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಈ ಚೇರ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಓಕೆ, ಏನ್ ಕೊಡ್ಲಿ ಮೇಡಮ್? 1 ಪ್ಲೇಟ್ ಇಡ್ಲಿ. ಓಕೆ ಓಕೆ, ಇಲ್ಲೇ ಕೂತ್ಕೊಳ್ಳೋ. ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಜ್ಞಾಪಕ ಇದೆ ತಾನೆ? ನೋಡಪ್ಪ, ನಾನು ಬರ್ಕೊಂಡಿರೋದೆಲ್ಲ ಹೇಳ್ತೀನಿ, ಕರೆಕ್ಟ್ ಆಗಿದೆ, ಒಂದ್ಸರಿ ನೋಡ್ಬಿಡು. ಚೆನ್ನೈಗೌಡ್ರಿಗೆ ಒಂದು 18,000 ರೂಪಾಯಿ, ಕೆಳಗಡೆ ಮನೆ ಕರಿಂಗೆ 32,000 ರೂಪಾಯಿ. ಸರಿಯಾಗಿದೆ. ನಿಮ್ಮನ್ನ ಎಲ್ಲೋ ನೋಡ್ದಂಗೈತಲ್ಲ. ಅಯ್ಯೋ, ಯಾಕ್ರಿ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ಅಯ್ಯೋ, ಬೈದ ಬೈ, ನಿಮ್ಗೆ ಓಲ್ಡ್ ಸೂಪರ್ ಸ್ಟಾರ್ ಕೀರ್ತಿ ಕುಮಾರ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನ್ಯೂ ಸಿನಿಮಾ ಸೂಪರ್ ಸ್ಟಾರ್ ಉಪೇಂದ್ರ ಗೊತ್ತು. ಹೋಗಿ ನಿಮ್ಮ ಅಪ್ಪ ಅಮ್ಮನ್ ಕೇಳಿ, ಅವ್ರು ಖಂಡಿತ ನನ್ನ ಅಭಿಮಾನಿಗಳಾಗಿರ್ತಾರೆ. ಅಂದ್ರೆ ಆ ಬ್ಲಾಕ್ ಅಂಡ್ ವೈಟ್ ಕೋತಿ ಕುಮಾರ್, ಕೀರ್ತಿ ಕುಮಾರ್ ನೀವೇನಾ? ಹೌದಮ್ಮ, ಕನ್ನಡ ಕಲಾದೇವಿ ಸೇವೆ ಮಾಡ್ಬೇಕು ಅಂತ ಬಾಂಬೆ ಹೀರೋಯಿನ್ ಹಾಕೊಂಡು ನಾನೇ ಹೀರೋ ಆಗೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಆ ಸಿನಿಮಾ ಹೆಸರೇನ್ ಸಾ? ತೂ ಅಂತ್ಯ, ತೂ ಅಂತ್ಯ. ರಿಲೀಸ್ ಆದ ಮೊದಲನೇ ದಿನ ಜನಗಳು ಬಂದ್ರು ಬರಕ್ಕೆ ಬಂದು ತೂ ಅಂತ ಉಗ್ಯಾಕೆ ಆ ಥಿಯೇಟರ್ ನಲ್ಲಿ ಸಿನಿಮಾ ಇದ್ರಲ್ವಾ? ಹಾಗನ್ಬೇಡಿ ಮೇಡಮ್, 2ನೇ ದಿನ ಒಬ್ಬ ಅಭಿಮಾನಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಿ ಹೆದರ್ಕೋಬಿಟ್ಟ. ಮತ್ತೆ ಇಡೀ ಥಿಯೇಟರ್ ಅಲ್ಲಿ ಅವನೊಬ್ನೇ ಕುತ್ಕೊಂಡು ನಿಮ್ ಮುಖ ನೋಡಿದ್ರೆ ಹೆದರ್ಕೊಳ್ಳಲ್ವಾ? ಸರಿ ತಾನೆ? ಲೇ ಮದನ್, ಮದನ್, ಸಾರಿ. ಆ ಡೈರಿ ಹುಡುಗಿ ತಾನೆ? ಹೇಯ್, ಇನ್ನು ಡೈರಿನ ಕದ್ದೋದ್ ಬಿಟ್ಟಿಲ್ವೇನೋ? ಯಾವಾಗಲೂ ಓದೆ ನಾನು ಡೈರಿನ? ಯಾವಾಗ್ಲೂ ಓದ್ದೆ, ಅದು ಮುಖ್ಯ ಅಲ್ಲ. ಇಷ್ಟ ಆಗಿದ್ದಾಳೆ ಅಂತ ಬರ್ತಿದ್ಯಲ್ಲ, ಏನು ಲವ್ವಾ? ಅವಳು ನಮ್ ಕಾಲೋನಿ ಹುಡುಗಿರ್ ಫ್ರೆಂಡು. ಇದೇ ಒಳ್ಳೆ ಟೈಮು, ಬಾ ಹೋಗಿ ಪರಿಚಯ ಮಾಡ್ಕೊಳ್ಳೋಣ. ಪರಿಚಯ ಮಾಡ್ಕೊಂಡು ಆಮೇಲೆ ನಿನ್ ಮನಸ್ಸಿನಲ್ಲಿರೋದನ್ನ ಈಸಿಯಾಗಿ ಹೇಳ್ಬೋದು. ನೀನ್ ಅಂದ್ಕೊಂಡಷ್ಟು ಈಸಿ ಅಲ್ಲ ಕಣೋ. ಅವಳ ಬಗ್ಗೆ ನಿನ್ ಗೊತ್ತಿದ್ದಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ಆಯ್ತಪ್ಪ, ನಿನ್ಗೆ ಅವಳ ಬಗ್ಗೆ ಗೊತ್ತಿರೋದು, ಹಾಗನ್ಕೊಂಡು ಹೀಗೆ ಸುಮ್ಮನೆ ಇದ್ರೆ ನಿನ್ ಮನಸ್ಸಿನಲ್ಲಿರೋದನ್ನ ಯಾವಾಗ ಹೇಳ್ತೀಯಾ? ನೋಡೋ, ಅದಕ್ಕೂ ಅವಕಾಶ ಬರುತ್ತೆ. ಅವಕಾಶಕ್ಕ ಕಾಯೋನಲ್ಲ ಬುದ್ಧಿವಂತ, ಸಿಕ್ಕೋ ಅವಕಾಶನ ಉಪಯೋಗಿಸ್ಕೊಳ್ಳೋನೆ ಬುದ್ಧಿವಂತ. ಅದು ನಿನ್ ಪಾಲಿಸಿ, ಆದ್ರೆ ನನಗೆ ನಂದೇ ಆದ ಪಾಲಿಸಿ ಇದೆ. ಸರಿ, ಆಫೀಸ್ಗೆ ಲೇಟ್ ಆಯ್ತು, ಅಮ್ಮನ್ ನೋಡ್ಕೊಂಡು ಹೇಳಿದ ಕೆಲಸ ಎಲ್ಲ ಸರಿ ಮಾಡು. ಸರಿ. ನೋಡಿದ್ಯಾ, ಸಿಕ್ಕ ಅವಕಾಶನ ಕಳ್ಕೊಂಡ್ರೆ ಉಳಿಯೋದು ನಿರಾಸೆ ಒಂದೇ. ಹಂಗನ್ಬೇಡ್ವೋ. ಪ್ರೀತಿ ಮಹತ್ವ ಏನ್ ಗೊತ್ತಾ? ಒಬ್ರನ್ನೊಬ್ರು ಮನಸ್ಪೂರ್ವಕವಾಗಿ ಇಷ್ಟಪಟ್ರೆ ಅವ್ರಿಗವರು ಖಂಡಿತ ಸಿಕ್ಕೇ ಸಿಗ್ತಾರೆ. ನಾನು ಅವಳನ್ನ ಮನಸ್ಪೂರ್ವಕವಾಗಿ ಇಷ್ಟಪಡ್ತಿದ್ದೀನಿ. ನೋಡು, ಊರು ತುಂಬಾ ದೂರ, ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಕೊಂಡೋಗು. ಬರಲಾ? ಎಲ್ಲ ಸರಿ, ಸ್ಪೀಡ್ ಮಾತ್ರ ಸ್ವಲ್ಪ ಕಮ್ಮಿ. ಈಗ ಗೇರ್ ಚೇಂಜ್ ಮಾಡಿ ಸ್ಪೀಡ್ ಕೊಡ್ತೀನಿ ನೋಡಿ. ಕೀರ್ತಿ ಕುಮಾರ್ ಸರ್, ನೀವು ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದ್ರಲ್ಲ, ಆ ಸಿನಿಮಾದಿಂದ ನಿಮ್ಗೇನ್ ಸಿಕ್ತು? ಹಾಯ್ ಫ್ರೆಂಡ್ಸ್. ಹಾಯ್. ನೀವೇನಿಲ್ಲಿ? ತಿನ್ನಕ್ಕಲ್ದೆ ಇನ್ಯಾಕ್ ಬರ್ತಾರೆ ಇಲ್ಲಿ? ಹೌದು, ಎಲ್ಲಿ ನಿಮ್ ಫ್ರೆಂಡ್ ಬಂದಿಲ್ವಾ? ಬಂದ, ತಿಂದ, ನೋಡ್ದ, ಹೋದ. ಹೌದು, ನಿಮ್ ಫ್ರೆಂಡ್ ಅಲ್ಲಿ? ಏನೋ ನಮ್ ಫ್ರೆಂಡಾ? ಹೌದು, ಈ ಚೇರ್ ಅಲ್ಲಿ ಕೂತ್ಕೊಂಡಿದ್ರಲ್ಲ ಅವರು. ಅವರು ನಮ್ ಫ್ರೆಂಡ್ ಅಲ್ಲಪ್ಪ, ಬೇರೆ ಯಾರು? ನೋಡಿದ್ರ? ಸುಮ್ನೆ ಸುಳ್ಳು ಹೇಳ್ಬೇಡಿ. ಏನೋ ವಿಷಯ ಇದೆ ಅಂತ ತಾನೇ ಕೇಳ್ತಾ ಇದ್ದೀನಿ. ಏನೋ ವಿಷಯ ಇದೆ. ಹೌದು, ಅವಳು ನಮ್ ಫ್ರೆಂಡೇ. ಏನೀಗ? ಅಲ್ಲ, ಅವ್ರ್ಯಾಕೆ ಹೋಗ್ಬಿಟ್ರು? ಅವ್ರು ಬಂದ್ ಕೆಲ್ಸ ಮುಗೀತು, ಹೋದ್ರು. ಅದೇನೋ ವಿಷಯ ಇದೆ ಅಂದ್ರಲ್ಲ, ಯೋನು? ಏನಿಲ್ಲ, ನಮ್ ಫ್ರೆಂಡು ಮದನ್ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಅವನು ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಆ ಹುಡುಗಿ ನಿಮ್ ಫ್ರೆಂಡು. ಯೋನು,
ಲವ್ವಾ? ಹೌದು, ಈ ವಯಸ್ಸಿನಲ್ಲಿ ನಿಮ್ಗೂ ಇನ್ನೊಬ್ರು ಫೀಲಿಂಗ್ಸ್ ಅರ್ಥ ಆಗುತ್ತೆ. ಆಗುತ್ತೆ ಆಗುತ್ತೆ. ಅದೇ ನಿಮ್ ಹುಡುಗಿ ಹತ್ರ ನಮ್ ಮದನ್ ಬಗ್ಗೆ ಹೇಳಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹೇಳ್ಬೇಕು ಅಂದ್ರೆ ಇದು ಮದನ್ ಗೊತ್ತಿಲ್ಲ. ನಾನು ಸ್ವಲ್ಪ ಊರ್ಗೋಗೋ ಅರ್ಜೆಂಟ್ ನಲ್ಲಿದ್ದೀನಿ. ನೀವೇನ್ ಮಾಡ್ತಿರೋ ಮಾಡಿ, ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾದ್ರೆ ಸರಿ. ಅಂದ್ರೆ ಅವ್ರಿಬ್ರಿಗೂ ಲವ್ ಮಾಡಿಸಿ ಮದುವೆ ಮಾಡಿಸ್ಬೇಕು ಅಂತಿದ್ದೀರಾ? ಹೌದೌದು. ಮಾಡ್ಸೋಣ. ನೋಡಿ, ಒಳ್ಳೆ ಸಂತೋಷದ ಸಮಾಚಾರ ತಿಳಿಸಿದ್ರೆ ನಮ್ ಫ್ರೆಂಡ್ ನಮ್ಮ ಮಾತು ಕೇಳ್ತಾಳೆ ಅಲ್ವಾ? ಹೌದಾ? ಈ ಖುಷಿಗ್ ನೀವು ಟ್ರೀಟ್ ಕೊಡ್ಸಕ್ಕಾಗಲ್ಲ ಬಿಡಿ. ಹೋಗ್ತಿದಾರ ಕಣೆ. ಹೌದಾ? ಈಗ ತಿಂದಿರೋದನ್ನೇ ಮುದ್ದೆ ತಿನ್ನೋದನ್ನೇ ಟ್ರೀಟ್ ಅನ್ಕೊಂಡು ನೀವೇ ಯಾಕೆ ಬಿಲ್ ನ ಪೇ ಮಾಡಬಾರ್ದು? ಧಾರಾಳವಾಗಿ ತಪ್ಪು ತಿಳ್ಕೊಬೇಡಿ. ಅಯ್ಯೋ, ಇಲ್ಲ. ಟೈಮ್ ಆಯ್ತು, ನಾನಿನ್ ಬರ್ತೀನಿ. ನೋಡಿ, ಎಲ್ಲ ಒಳ್ಳೇದಾಗ್ಬೇಕು. ಏನೇ ಹಲೋ, ಹಲೋ, ಮದನೂರಿದ್ದಾರಾ? ಹೇಳಿ. ಮದನೇ ಮಾತಾಡ್ತಿರೋದು. ಯಾರು ಮಾತಾಡ್ತಿದ್ದೀರಾ? ನಾನು ಸ್ವಪ್ನ. ಸ್ವಪ್ನ? ಅದೇ ನಿಮ್ಮ ಲೈಫಲ್ಲಿ ನಿಮಗೆ ಫಸ್ಟ್ ಟೈಮ್ ಇಷ್ಟವಾದ ಹುಡುಗಿ. ಯು ಮೀನ್ ಅವತ್ ಕುಬೇರನ್ ಸಿಲ್ಕ್ಸ್ ನಲ್ಲಿ ಒಬ್ಬನ್ ಬುದ್ಧಿ ಹೇಳಿದ್ರಲ್ಲ, ಅವರ? ಇಲ್ಲ, ಇವತ್ ಬೆಳಗ್ಗೆ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ರು ಮಾತಾಡಿಸ್ದೆ ಹೋದ್ರಲ್ಲ, ಅವರು. ನೋನು, ಆ ಥರ ಏನಿಲ್ಲ. ಪರಿಚಯನೇ ಎಲ್ಲ ಹೇಗ್ ಬಂದ್ ಮಾತಾಡ್ಸೋದು ಅಂತ. ಹೌದು, ನಿಮಗ್ ನನ್ನ ನಂಬರ್ ಹೇಗ್ ಸಿಕ್ತು? ನಿಮ್ ಫ್ರೆಂಡ್ ರಮೇಶ್ ಅವರು ನಿಮ್ ಕಾಲೋನಿಯಲ್ಲಿ ಇದಾರಲ್ಲ, ನಮ್ ಫ್ರೆಂಡ್ಸು. ಅದೇ ಬೃಂದಾ, ಚೈತ್ರ, ಅಶ್ವಿನಿ. ಗೊತ್ತು, ಹೇಳಿ. ಅವ್ರ ಹತ್ರ ನಂಬರ್ ಕೊಟ್ಟಿದ್ರು, ಅವರು ನನಗ್ ಕೊಟ್ರು. ಯಾವಾಗ? ಬೆಳಿಗ್ಗೆ ರೆಸ್ಟೋರೆಂಟ್ ಅಲ್ಲಿ. ಹೋ, ಹೌದಾ? ಇನ್ನೇನಾದ್ರು ಹೇಳಂದಂತ? ನನ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರಂತೆ. ಅಷ್ಟೇ ತಾನೆ? ಯಾಕೆ, ಇನ್ನೇನಾದ್ರೂ ಹೇಳೋಕ್ ಹೇಳಿದ್ರಾ? ನೋನು, ಅಷ್ಟೇ. ಇನ್ಫ್ಯಾಕ್ಟ್ ನಮ್ ಫ್ರೆಂಡ್ಸ್ ನಿಮ್ ಬಗ್ಗೆ ಕೂಡ ತುಂಬಾ ಹೇಳಿದ್ರು. ಹೇಳ್ಬೇಕು ಅಂದ್ರೆ ನಿಮ್ ಕ್ಯಾರೆಕ್ಟರ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಾ? ಸಾಮಾನ್ಯವಾಗಿ ನನ್ನ ಕ್ಯಾರೆಕ್ಟರ್ ಯಾರಿಗೂ ಇಷ್ಟ ಆಗಲ್ಲ, ಅಂಥದ್ರಲ್ಲಿ ನೀವು ನನ್ನ ಕ್ಯಾರೆಕ್ಟರ್ನ ಇಷ್ಟಪಟ್ರಲ್ಲ, ಆ ಕಾರಣಕ್ಕೆ. ಹೌದು, ನೀವೇನ್ ಮಾಡ್ತಿದ್ದೀರಾ? ಒಂದ್ ನಿಮಿಷ. ನಾನೇನ್ ಮಾಡ್ತಾ ಇದ್ದೀನಿ? ಛೇ, ಸ್ವಪ್ನ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಿದ್ದಾಳೆ. ಸದ್ಯಕ್ಕೇನು ಒಂದ್ ಹೇಳಿ ಫೋನ್ ಇಡೆ. ಮದನ್, ಬಾಯಿ ಶಬ್ದ ಆಗ್ತಿದೆ, ಯಾರು ಬಂದ್ರು ಅಂತ ಕಾಣಿಸುತ್ತೆ. ನಾನು ಫೋನ್ ಇಡ್ತೀನಿ ಈಗ. ಬಾಯ್, ಗುಡ್ ನೈಟ್. ಕಂಗ್ರ್ಯಾಚುಲೇಷನ್ ಕಣ. ಥ್ಯಾಂಕ್ ಯು. ಇವತ್ತು ಸಂಜೆ ಎಂಗೇಜ್ಮೆಂಟ್ ಇಟ್ಕೊಂಡು ಈ ಕರೆಗೆ ಬಂದಿದೆಯಲ್ಲ, ನನ್ನ ಹತ್ರನೇ ಮುಚ್ಚುಮರೇನಾ? ತಪ್ಪು ತಿಳ್ಕೊಬೇಡವೋ, ಜಸ್ಟ್ ಬೆಳಗ್ಗೆ ತಾನೇ ಫಿಕ್ಸ್ ಆಯ್ತು. ಇಟ್ಸ್ ಆಲ್ ರೈಟ್ ಮ್ಯಾನ್. ಸುಮ್ಮನೆ ಹೇಳ್ದೆ. ಹುಡುಗಿ ಹೆಸರೇನು? ಏನ್ ಮಾಡ್ತಿದ್ದಾಳೋ? ದಿವ್ಯಾ ಅಂತ ಕಣ. ಪ್ರೈವೇಟ್ ಕನ್ಸರ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಿದ್ದಾಳೆ. ಮಿಕ್ಕೆಲ್ಲ ಡೀಟೇಲ್ಸ್ನ ಈವ್ನಿಂಗ್ ತಿಳಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಕಣ, ಆಫೀಸ್ನಲ್ಲಿ ಬೇರೆ ಯಾರನ್ನೂ ಕರೆದಿಲ್ಲ, ನಿನ್ನ ಸೀನನ್ನ ಮಾತ್ರ ಇನ್ವೈಟ್ ಮಾಡಿರೋದು. ಯಾಕೊತ್ತಾ, ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸು. ನೀವು ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಇವತ್ತು ಸಂಜೆ ಅಮ್ಮನಿಗೆ CT ಸ್ಕ್ಯಾನು ಅದು ಇದು ಅಂತ ಏನೇನೋ ಮೆಡಿಕಲ್ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಅಮ್ಮನ ಜೊತೆ ನಾನು ಇರಲೇಬೇಕು. ಬೇಗ ಮುಗಿದ್ರೆ ಖಂಡಿತ ಬರ್ತೀನಿ. ಪ್ಲೀಸ್, ನನಗೋಸ್ಕರ ಅದನ್ನೆಲ್ಲ ಒಂದಿನ ಮುಂದೂಡೋಕ್ಕಾಗಲ್ವೇನೋ? ಏನ್ ಮಾತಾಡ್ತೀಯೋ? ನಾನು ಬೆಂಗಳೂರಿಗೆ ಬಂದಿದ್ದು, ನೀ ನನ್ನ ಫ್ರೆಂಡಾಗಿ ಸಿಕ್ಕಿದ್ದು
ಎಲ್ಲ ಅಮ್ಮನ ಇಲ್ಲಿ ಟ್ರೀಟ್ಮೆಂಟ್ ಕರ್ಕೊಂಡು ಬಂದಿದ್ರಿಂದ ತಾನೆ, ಅದನ್ನ ಬಿಟ್ಟು. ಸರಿನಪ್ಪ, ತಪ್ಪಾಯ್ತು. ಆದ್ರೆ ನೀ ಎಲ್ಲೇ ಆದ್ರೂ ನಮ್ಗೆ ವಿಶ್ ಮಾಡ್ಲೇಬೇಕು. ವಿಶ್ ಮಾಡ್ಬೇಕು ಅಷ್ಟೇ ತಾನೆ. ಹುಡುಗಿ ಫೋಟೋ ಇದೆಯಾ? ಯಾಕೆ? ಏ ಫೂಲ್, ಹೋಗಿ ಹುಡುಗಿ ಫೋಟೋ ತಗೊಂಡ್ ಬಾ. ಇಲ್ಲೇ ಪಕ್ಕದಲ್ಲಿಟ್ಟು ವಿಶ್ ಮಾಡ್ಬಿಡ್ತೀನಿ. ಯು ಆರ್ ವೆರಿ ಸ್ಪೆಷಲ್ ಐಸೆ. ಈ ಸ್ಪೆಷಾಲಿಟಿನೇ ನನಗೆ ಇಷ್ಟ ಆಗಿದ್ದು. ಓಕೆ, ಒಂದು ನಿಮಿಷ ಫೋಟೋ ತಗೊಂಡ್ಬಂದ್ಬಿಡ್ತೀನಿ. ಓಕೆ. ಹಲೋ, ಓಕೆ ಸರ್, ಒಂದು ನಿಮಿಷ. ಮದನ್, ಫೋನ್ ಕಡ. ಹಲೋ ಸರ್, ಸರಿಗೆ ಬಂದೆ. ಓಕೆ, ಥ್ಯಾಂಕ್ ಯು ಸೀನು. ಇಟ್ಸ್ ಆಲ್ ರೈಟ್. ಹಾ ಹೇಳಿ. ಓಕೆ ಓಕೆ, ಹಾ ಆಯ್ತು. ಸೀನು, ಇಲ್ಲಿ ಮದನ್ ನಿಂತಿದ್ನಲ್ಲ, ಇಲ್ಲ ಅರ್ಜೆಂಟಾಗಿ GM ಕರೆದ್ರು, ಒಳಗಡೆ ಹೋದ. ಲೋ ಸೀನು, ನಂಗೆ ತುಂಬಾ ಲೇಟ್ ಆಯ್ತು ಕಣ. ಇನ್ನೂ ಬಹಳ ಜನಕ್ಕೆ ಇನ್ವೈಟ್ ಮಾಡೋದಿದೆ. ನಾನಿನ್ ಬರ್ಲಾ? ದಯವಿಟ್ಟು ಮದನ್ ಹೇಳ್ಬಿಡ. ಆಯ್ತು, ಬರ್ಲಾ? ಬಾಯ್. ಏ ಆದರ್ಶ್, ಬಾಯ್ಲಿ. ಯಾರ್ದು ಈ ಫೋಟೋ? ನಿನ್ ಫಿಯಾನ್ಸ್ ಇದ? ಯಾ, ತುಂಬಾ ಲಕ್ಷಣವಾಗಿದೆ ಕಣ. ಎನಿವೇ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಾನಿನ್ ಬರ್ತೀನಿ, ಖಂಡಿತ ಬರ್ಬೇಕು, ಮಿಸ್ ಮಾಡಬಾರ್ದು. ಬರ್ತೀನಿ. ಬಾಯ್ ಬಾಯ್. ಮದನ್, ಆದರ್ಶ್ ಇಷ್ಟೋ ತನಕ ಕಾಯ್ತಿದ್ದೆ ಕಣ. ಹೌದಾ? ಜಸ್ಟ್ ಈಗ ಹೋದ. ಲೇ, ಅವ್ನ್ ಫಿಯಾನ್ಸಿ ಫೋಟೋ ತೋರಿಸ್ದ. ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ರಿಯಲಿ ಬ್ಯೂಟಿಫುಲ್. ನೀನೊಂದ್ ನಿಮಿಷ ಮುಂಚೆ ಬಂದಿದ್ರೆ ನೋಡ್ಬೋದಾಗಿತ್ತು. ನೀನ್ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ. ಅಂಕಲ್, ನೀವು ಮತ್ತೆ ಟಿವಿಲ್ ಬಂದ್ರಿ ನೋಡಿ. ಹೌದಾ? ಜಾಣ ಮರಿ. ನೀವಲ್ಲಿ ಟಿವಿಲ್ ಬರ್ತಾ ಇದ್ದೀರಾ? ನೋಡ್ತೀನಿ ಪುಟಿ. ಏ ಮದನ್, ಯಾರನ್ನೋ ಈ ತರ ಕೂಗ್ತಾ ಇದ್ಯಾ? ನಿನ್ ಪಕ್ಕ ಮದುವೆ ಹೆಣ್ಣಿನ ವೇಷದಲ್ಲಿ ಕುಳ್ತಿರೋ ನನ್ ಸ್ವಪ್ನನ. ಸ್ವಪ್ನನ? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ. ಇವಳು ದಿವ್ಯಾ. ಸ್ವಪ್ನ? ನಿನ್ನ ಹೆಸರು ದಿವ್ಯಾನಾ? ನನ್ಗೇನು ಅರ್ಥ ಆಗ್ತಲ್ಲ. ಏನಾಯ್ತು ಹೇಳು. ಹಲೋ, ನಾನೇನು ಅಂತ ಹೇಳಿ? ನೀವ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಪ್ಲೀಸ್ ಸ್ವಪ್ನ, ನಾನು ಯಾರು ಅಂತ ಕೇಳಿ ಕೊಲ್ಬೇಡ. ಕ್ಯಾನ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ಸಂಬಂಧ ಇಲ್ದೇ ಇರೋದನ್ನ ಹೇಳಿ ನೀವ್ ನನ್ನ ಕೊಲ್ತಾ ಇದ್ದೀರಾ. ನೀವ್ ನನ್ನ ಯಾರೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ. ನಾ ಸ್ವಪ್ನ ಅಲ್ಲ ಅಲ್ಲ ಅಲ್ಲ. ನೀವಾದ್ರೂ ನಿಮ್ ಫ್ರೆಂಡ್ ಹೇಳಿ, ಅವಳು ಎಷ್ಟು ಲೆಟರ್ ಬರ್ದಿಲ್ಲ, ಎಷ್ಟೊಂದ್ ಸಲ ನನ್ನ ಜೊತೆ ಫೋನಲ್ಲಿ ಮಾತಾಡಿಲ್ಲ. ನನ್ ಮನ್ಸಾರೆ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿಲ್ಲ. ಹೇಳಿ ಹೇಳಿ, ಮಾತಾಡಿ. ಬೇರೆ ಸಂದರ್ಭದಲ್ಲಿ ಮಾತಾಡ್ತಿರಲ್ಲ, ಮಾತಾಡಿ ಮಾತಾಡಿ. ಸಾರಿ ಸರ್, ಆ ಹುಡುಗಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಹತ್ರ ಆಟ ಆಡಬೇಕು ಅಂತಾನೆ ಅವಳು ನಮ್ಮ ಫ್ರೆಂಡು, ಅವಳ ಹೆಸರು ಸಪ್ನಾ ಅಂತೆಲ್ಲ ಕತೆ ಕಟ್ಟಿ ನಿಮ್ಮ ಹತ್ರ ಇಷ್ಟು ನಾಟಕ. ಇಷ್ಟು ದಿನ ಆಡಿ ನಾಟಕ ಅಲ್ಲ, ಈಗ ಆಡ್ತಾ ಇರೋ ನಾಟಕ. ನಿಮ್ ಫ್ರೆಂಡನ್ ಕಾಪಾಡಕ್ಕೋಸ್ಕರ ನೀವೆಲ್ಲ ಸೇರ್ಕೊಂಡು ಈಗ ನಾಟಕ ಆಡ್ತಿದ್ದೀರಾ. ಸತ್ಯವಾಗ್ಲೂ ಹೇಳ್ತಿದೀವಿ ಸರ್, ಆ ಹುಡುಗಿ ಇನ್ನೋಸೆಂಟ್, ತಪ್ಪೆಲ್ಲ ನಮ್ದೆ ಸರ್. ನಿಲ್ಸಿ. ಸ್ವಪ್ನ, ನಾನಿದ್ದೀನಿ, ನೀನೇನ್ ಎದುರ್ಕೋಬೇಡ. ಧೈರ್ಯವಾಗಿ ನಿನ್ ಮನ್ಸಲ್ಲಿರೋದನ್ನ ಹೇಳು. ನನ್ನೇ ಪ್ರೀತಿಸಿದ್ದೀನಿ ಅಂತ ಹೇಳು, ನನ್ನೇ ಮದುವೆ ಆಗ್ತೀನಿ ಅಂತ ಹೇಳು. ನೀನ್ ಯಾರಿಗೆ ಭಯ ಪಡ್ತಿದ್ಯಾ? ನಿಮ್ಮಪ್ಪನ್ಗ, ನಿಮ್ಮಮ್ಮನ್ಗ, ಇಲ್ಲ ನಿಮ್ಮ ಅಣ್ಣನ್ಗ? ನಿನ್ನ ಆಸೆ ಆಕಾಂಕ್ಷೆಗಳನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋತಿದ್ಯಾ? ನನ್ ಜೀವನನ ನಾನ್ ಹಾಳು ಮಾಡ್ಕೋತಾ ಇದ್ದೀನ? ಏನ್ ಹೇಳ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಿಲ್ಲ. ನೋಡಿ, ನಾವಾಗ್ಲಿ ನಮ್ಮ ಮಗಳಾಗ್ಲಿ ನೀವ್ ಅಂದ್ಕೊಂಡಾಗೆ ಮೋಸ್ಗಾರಲ್ಲ. ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ನಮ್ಮ ಮಗಳಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದೀವಿ. ಅವಳಿಷ್ಟಾನೇ ನಮ್ಮಿಷ್ಟ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಏನೇನೋ ಮಾತಾಡಿ ಅವಳ ಜೀವನನ ಹಾಳು ಮಾಡಬೇಡಿ. ಈಗ ಒಳ್ಳೆಯವ್ರ ತರ ವೇಷ ಹಾಕೊಂಡು ವಾದಿಸ್ಬೇಡಿ. ನೀವು ನಿಮ್ಮ ಮಗ ಸರಿ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ಸ್ವಪ್ನ ನನ್ನ ಹತ್ರ ಹೇಳಿದಾಳೆ ಅಲ್ವಾ? ಸ್ವಪ್ನ, ಅಯ್ಯೋ ದೇವ್ರೆ,
ಇದೇನ್ ಗ್ರಹಚಾರನಪ್ಪ. ನೋಡು, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಕಾಲ್ಗೂ ಬೀಳ್ತೀನಿ. ಇಲ್ಲ ಸಲ್ಲದೆಲ್ಲ ಹೇಳಿ ನನ್ನ ಮಗಳ ಬಾಳ್ನ ಹಾಳು ಮಾಡ್ಬೇಡಪ್ಪ. ಬೀಗ್ರೆ, ಅವನತ್ರ ಏನ್ರಿ ಬೇಡ್ಕೋತೀರಾ? ದುಡ್ಡು ಕಾಸ್ಗಾಗಿ ಮದುವೆ ಮನೆ ನುಗ್ಗಿ ಈ ತರ ಗಲಾಟೆ ಮಾಡೋದು ಇಂಥವ್ರಿಗೊಂದು ಕಸಬಾಗ್ಬಿಟ್ಟಿದೆ. ಕತ್ತಿಡ್ದು ಆಚೆ ತಳ್ಳೋದು ಬಿಟ್ಟು ಅವನಿಗೆ ಏನ್ರಿ ನ್ಯಾಯ ಒಪ್ಪಿಸ್ತೀರಾ? ಸುರೇಶ್, ಹೇಳ್ರಿ ಮೇಲೆ. ಅವನ ಕಾಲಿ ಬಿದ್ದು ನಿಮ್ಮ ಮನೆತನದ ಮರ್ಯಾದಿನ ನೀವ್ಯಾಕೆ ಹಾಳು ಮಾಡ್ಕೋತೀರಾ? ನನ್ನ ಸೊಸೆ ಅಪರಂಜಿ ಅಂತ ಹೇಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರು ಏನೇ ಹೇಳಿದ್ರು ಈ ಮದುವೆ ನಡೆಯುತ್ತೆ, ನಡಿಲೇಬೇಕು. ಹೇಳ್ರಿ ಮೇಲೆ. ಇನ್ನು ಏನಾರ ನೋಡ್ತಿದ್ದೀರಾ? ಆ ಹುಚ್ಚಿನ 4 ಬಿಟ್ಟು ಆಚೆ ಬಿಸಾಕ್ರೋ. ನಿಲ್ಸಿ. ಏ ಮದನ್, ಏನೋ ಇದೆಲ್ಲ? ಆದರ್ಶ್, ಇಲ್ಲಿರೋರ್ಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ಸ್ವಪ್ನನೂ ನನ್ನ ನೇಮರಿಸ್ಬಿಟ್ಲು. ಉಳಿದಿರೋದು ನೀನೊಬ್ನೇ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಈ ತರ ನಡೀತಾರ ಮದ್ವೆನ ನಿಲ್ಸೋ ಕೆಟ್ಟವ್ ನಾನಲ್ಲ ಅಂತ. ನನ್ನ ಪ್ರೀತಿ ವಿಷಯನೂ ನಿನ್ ಗೊತ್ತು. ನಿನ್ ಪ್ರೀತಿ ಬಗ್ಗೆ ನನ್ಗೂ ಗೊತ್ತು ಮದನ್. ಆದ್ರೆ ನೀನ್ ಪ್ರೀತಿದ್ದು ಇವಳೇ ಅಂತ ಅಂದ್ರೆ ನೀನು ನನ್ನ ನಂಬ್ತಾ ಅಲ್ವಾ? ಬೇಕಾದ್ರೆ ಅವಳ ಕೈಯಲ್ಲಿ ನಾನು ಕೊಟ್ಟಿರೋ ಉಂಗುರ ಇದೆ ನೋಡು. ಆ ಉಂಗುರನ ನೀನ್ ನನ್ನ ಕೈಯಲ್ಲಿ ಎಷ್ಟು ಸಲ ನೋಡಿಲ್ಲ? ಈ ಉಂಗುರ ತೆಗೆದಿವ್ಯಾ? ಇದು ನನ್ನ ದೇವ್ರ ಉಂಗ್ರ. ಈ ಬೆರಳಿಗೆ ಹಾಕಿ ಪರವಾಗಿಲ್ಲ. ನಾನಿನ್ನ ನಂಬ್ತೀನಿ ಮದನ್. ನಿಶ್ಚಿತಾರ್ಥ ದಿನಾನೇ ಹೇಳಿದ್ನಲ್ಲ ನನಗೆ ಉಂಗ್ರ ಹೇಗ್ ಸಿಕ್ತು ಅಂತ. ಅವತ್ ನಾನ್ ನಂಬ್ದೆ, ಆದ್ರೆ ಇವತ್ ನಂಬಕ್ ಸಾಧ್ಯನೇ ಇಲ್ಲ. ಏ ಆದರ್ಶ್, ಅವನ್ ಯಾವನೋ ಏನೋ ಹೇಳ್ದ ಅಂತ ನೀನು ನಂಬ್ತೀಯೇನೋ? ನನ್ನ ಮಾತು ಕೇಳೋ. ಅಪ್ಪ, ನಿಮಗ್ ದಿವ್ಯನ್ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಹೆಚ್ಚು ನಂಬಿಕೆ ನನಗ್ ಮದನ್ ಮೇಲಿದೆ. ನಾನು ಅವನ್ ಇವತ್ತಿಂದ ನೋಡ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನಗೆ ಈ ಮದ್ವೆ ಇಷ್ಟ ಇಲ್ಲ. ಆದರ್ಶ್, ನೀವ್ ಈ ರೀತಿ ತೀರ್ಮಾನ ತಗೊಂಡ್ರೆ ನಮ್ಮ ಮಗಳ ಭವಿಷ್ಯ ಏನಾಗ್ಬೇಕು? ಅಪ್ಪ, ಅವ್ರನ್ನ ತಡಿಬೇಡಿ. ಈಗ ನೀವ್ ಅವ್ರನ್ನ ಈ ಮದ್ವೆಗೆ ಒಪ್ಸಿದ್ರು ಅವ್ರನ್ನ ಮದ್ವೆ ಆಗೋಕೆ ನನಗಿಷ್ಟ ಇಲ್ಲ. ಒಂದು ಸಲ ಅನುಮಾನ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಜೀವನ ಪೂರ್ತಿ ಸಂತೋಷ ಅನ್ನೋದು ಇರೋದೇ ಇಲ್ಲ. ಅಲ್ಲ, ಮದುವೆ ನಿಂತೋಯ್ತು. ಯಾರಾದ್ರೂ ಒಬ್ರು ನನ್ನ ಹತ್ರ ಬಂದು ಮದುವೆ ಯಾಕೆ ನಿಲ್ತು, ಏನ್ ವಿಷಯ ಅಂತ ಕೇಳಬಾರ್ದ? ಇಷ್ಟಕ್ಕೂ ಗಂಡಿ ಸೋದರ ಮಾವ ನಾನು. ಗಂಡೇ ಇಲ್ಲ, ಇದ್ರ ಸೋದರ ಮಾವ ಬೇರೆಂತೆ. ಊಟ ಮದುವೆನೇ ಇಲ್ಲ, ಊಟ ಯಾವನ್ಲ ಕೊಡ್ತಾನೆ? ಮುಚ್ಚಿಟ್ಟು ನೀವೇನ್ ನಡಿಬೇಕು ಅನ್ಕೊಂಡು ಇಲ್ಲಿಗೆ ಬಂದಿದ್ರೋ ಅದೆಲ್ಲ ನಡ್ದಾಯ್ತಲ್ಲ. ಈಗ ನಿಮಗ್ ನೆಮ್ಮದಿನ? ಯಾಕೆ ನೀನ್ ಅನ್ಕೊಂತಾರ ಮದುವೆ ನಡಿಲ್ಲ ಅಂತ ಬೇಜಾರಾ? ಛೇ, ನೀವು ಒಬ್ಬ ಮನುಷ್ಯರ ನೋಡೋಕ್ ಇಷ್ಟು ಡೀಸೆಂಟ್ ಆಗಿ ಕಾಣ್ತೀರಾ, ಇಷ್ಟು ಇಂಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀರಲ್ಲ. ಆಗ್ಬೇಕಾದ್ದೆ, ನನಗೆ ಅವಮಾನ ಆಗ್ಬೇಕಾದ್ದೆ. ನಿನ್ನ ಮನ್ಸಾರ ಪ್ರೀತಿಸಿದ್ದಕ್ಕೆ ಇದೆಲ್ಲ ಆಗ್ಬೇಕಾದ್ದೆ. ತೋರ್ಸ್ಬಿಟ್ರಲ್ಲ ನಿಮ್ ಸಿಟಿ ಬುದ್ಧಿನ. ಅಯ್ಯೋ, ಒಂದ್ ನಿಮಿಷ ಕೇಳಿ ಪ್ಲೀಸ್, ಸ್ವಲ್ಪ ತಾಳ್ಮೆಯಿಂದ. ಏನ್ ನಡೀತು ಅಂತ ಕೇಳಿ ಸರ್, ಪ್ಲೀಸ್. ತಪ್ಪು ನಿಮ್ದು ಅಲ್ಲ, ಅವ್ರದ್ದು ಅಲ್ಲ. ಆಕ್ಚುಲಿ ಅವ್ರಿಗೆ ಗೊತ್ತಾಗ್ದಾಗೆ ಅವ್ರ ಪೂಜೆ ಬುಟ್ಟಿಲಿ ಉಂಗ್ರ ಹಾಕಿದ್ದು ನಾನೇ. ಹೌದು ಸರ್, ಯಾವಾಗ್ಲೋ ಎಲ್ಲೋ ನಿಮ್ಮನ್ನ ನೋಡಿ ಇಷ್ಟಪಟ್ಟು ಇವ್ರ ಹತ್ರ ನೀವು ನಮ್ಮ ಫ್ರೆಂಡು ಹೆಸರು ಸಪ್ನ ಅಂತ ಸುಳ್ಳು ಹೇಳಿ ಅವ್ರ ಮನ್ಸಿನಲ್ಲಿ ಪ್ರೀತಿ ಹುಡ್ಸಿದ್ವಿ. ಆ ಸಮಯದಲ್ಲಿ ನಡೆದ ಎಲ್ಲಾ ಘಟನೆಗಳು ಸಂದರ್ಭಕ್ಕೆ ತಕ್ಕಂಗೆ ಹೊಂದ್ಕೊಂಡು ನಡೆದು ನಾವಾಡೋ ನಾಟಕಕ್ಕೆ ನೆರವಾದ್ವು. ನಾವೇನೋ ಇದನ್ನೆಲ್ಲ ಹುಡುಗಾಟಕ್ಕೆ ಆಡಿದ್ವಿ. ಆದ್ರೆ ಇವ್ರು ನಿಮ್ಮನ್ನ ಪ್ರೀತಿಸ್ತಾ ಇರೋದು ಮಾತ್ರ ಸತ್ಯ. ಪ್ರಪಂಚದಲ್ಲಿ ನಿಮ್ಮನ್ನ ಯಾರು ಈ ಮಟ್ಟಕ್ಕೆ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನೀವು ಅವರು ಒಂದಾದ್ರೆ ಖಂಡಿತ ಸುಖವಾಗಿರ್ತೀರೋ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ. ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ. ನೋಡಿ, ನಿಮ್ ಕಣ್ಗೆ ಅವ್ರ ಅಮರ ಪ್ರೇಮಿ ತರ ಕಾಣ್ತಿರ್ಬಹುದು, ಆದ್ರೆ ನನಗೇನು ಹಾಗ ಅನ್ನಿಸ್ತಿಲ್ಲ. ಸಿಟಿ ಹುಡುಗಿರ್ ಬಗ್ಗೆ ಇವ್ರಿಗಿರೋ ಕೆಟ್ಟ ಅಭಿಪ್ರಾಯ ಕೇಳಿದ್ರೆ ಇವ್ರ ಮನಸ್ಸು ಎಷ್ಟು ಕುರೂಪಾದದ್ದು ಅಂತ ನನ್ಗೆ ಅರ್ಥ ಆಗುತ್ತೆ. ಇವ್ರನ್ನ ಮದ್ವೆ ಆಗೋದಿರ್ಲಿ, ಇವ್ರ ಮುಖ ನೋಡ್ಕೊ ನನ್ಗೆ ಅಸಹ್ಯ ಆಗ್ತಿದೆ. ಛೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಸರ್ ಹೀಗೆಲ್ಲ ಮಾಡ್ಬಿಟ್ರಿ? ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡಿದ್ದಿದ್ರೆ ಎಲ್ಲ ಸರಿ ಆಗ್ತಿತ್ತೋ ಏನೋ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವಳು ನಮ್ ಫ್ರೆಂಡ್ ಆಗಿದ್ರೆ ನಾವ್ ಅವಳ ಮದ್ವೆಗೆ ಬರ್ತಾ ಇರ್ತಿದ್ವಾ? ಹೋಗಿ ಸರ್, ನೀವು ದುಡುಕ್ಬಿಟ್ರಿ ಸರ್. ಮದನ್ ಮದನ್ ಮಧು ಈ ಪತ್ರ ಬರ್ದಿಟ್ಬಿಟ್ಟು ನನ್ ಮದನ್ನ ಪ್ರೀತಿಸ್ತಾ ಇರೋ ವಿಷಯ ನಿಮ್ಗೂ ಗೊತ್ತು, ಮದನ್ಗೂ ಗೊತ್ತು. ಆದ್ರೆ
ನಾನು ಅವ್ರ ಮನ್ಸಿಗೆ ಹತ್ರ ಆಗೋಕ್ ಪ್ರಯತ್ನ ಪಟ್ಟಷ್ಟು ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ. ನಾನು ತುಂಬಾ ದಿನದಿಂದ ಅವ್ರ ಪ್ರೀತಿಗಾಗಿ ಕಾಯ್ತಾ ಇದ್ರು. ಅವ್ರು ನನ್ನ ಕಡೆ, ನನ್ನ ಪ್ರೀತಿ ಕಡೆ ಗಮನ ಕೊಡದೆ ಅವ್ರ ಕಡೆ ತಿರುಗು ನೋಡ್ದಿರೋ ಯಾವುದೋ ಹುಡುಗಿ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಮದನ್ ಹೆಂಡತಿ ಆಗ್ಬೇಕು, ಇಲ್ಲ ಹೆಣವಾಗ್ಬೇಕು. ನೀವ್ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ಇವತ್ತು 11 ಗಂಟೆ ಒಳಗೆ ಮದನ್ ಜೊತೆ ನಾನು ಮದುವೆ ಮಾಡಿಸ್ಲಿಲ್ಲ ಅಂದ್ರೆ 11 ಗಂಟೆ 1 ನಿಮಿಷಕ್ಕೆ ನಾನು ನಂದಿ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ. ಈ ನಂದಿ ಬೆಟ್ಟದಲ್ಲಿ ನನ್ನ ಜೀವ ಹೋಗುತ್ತೆ, ಇಲ್ಲ ನಾನು ಅನ್ಕೊಂಡಿದ್ದ ಜೀವನ ಸಿಗುತ್ತೆ. ನನ್ನ ಮದುವೆ ಹೆಣ್ಣಾಗಿ ನೋಡ್ತಿರೋ ಇಲ್ಲ ಹೆಣ್ವಾಗಿ ನೋಡ್ತಿರೋ ನೀವೇ ನಿರ್ಧಾರ ಮಾಡಿ. ಇಂತಿ ಮಧು. ಒಂದು ನಿಮಿಷ. ಮದನ್ ನೀವೇ ಗಾಡಿ ಓಡಿಸಿ. ಸಕ್ಸಸ್. ಅಬ್ಬಾ ಕೊನೆಗೂ ಎಲ್ಲ ಒಳ್ಳೇದೇ ಆಯ್ತು. ನಿಮ್ ಮದ್ವೆಗೆ ನಮ್ಗೆಲ್ಲ ರೇಷ್ಮೆ ಸೀರೆ ಕೊಡಿಸ್ಬೇಕು. ನನಗ್ ಮಾತ್ರ ಜೀನ್ಸ್ ಇಲ್ಲ ಮಿಡಿ ಕೊಡು. ನೋಡು ಮಗ, ನಿಮ್ ಎನಿಮೀಸ್ ಖುಷಿಯಾಗಿ ಹೋಗ್ತಾ ಇದಾರೆ. ಹೋಗ್ಲಿ ಹೋಗ್ಲಿ. ಮದನ್, ಮದನ್ ಸಾ, ಬಾಗಿಲು ತೆಗಿಯೋ ಬೇಗ. ಮದನ್ ಸಾ, ಮದನ್ ಸರ್ ಅವರು ಮನೇಲಿ ಇಲ್ಲ. ಎಲ್ಗೋದ್ರು? ಅವ್ರದ್ದು ಇವತ್ ಮದ್ವೆ. ಹೌದು, ನಮ್ ಮಧು ಜೊತೆ. ಎಲ್ಲಿ? ನಂದಿ ಬೆಟ್ಟದಲ್ಲಿ 11 ಗಂಟೆಗೆ. ನನಗೆ ಉಡ್ಸಿದ್ರಲ್ಲ, ಇಟ್ಟೆ ನೋಡು ಬಗ್ನಿ ಗೂಟ. ಸೂಪರ್, ಸಖತ್ ತಲೆ ಮಗ ನಿನ್ಗೆ. ಬಾರಿ ಬೇಗ ಬರ್ತಾರ ಅನ್ಸುತ್ತೆ ಮಗ. ಎಸ್ಕೇಪ್. ಹತ್ತಿ ಬೇಗ ಹತ್ತಿ. ಎಲ್ಲ ಸರಿ ಆಯ್ತು ಅನ್ನೋಷ್ಟರಲ್ಲಿ ಹತ್ರಮ್ಮ ಬೇಗ. ನೀನೇನ್ ಸಣ್ಣಕ್ಕಿರೋದು. ಬೇಗ ಹತ್ತು, ನಡಿಯ ಬೇಗ ಹತ್ತು. ಅಪ್ಪ ಏನಾಯ್ತಪ್ಪ? ಅಮ್ಮ ರೀ, ಗಾಡಿ ಬೇಗ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಆಗ್ತಿಲ್ವಲ್ಲೇ? ಗಣಿಗಣಿ ಕೆಳಗಡೆ ಇಳಿದು ಗಾಡಿ ತಳ್ಳೋ ಪ್ಲೀಸ್. ಹೋಗೋ. ಕಾಟ ತಪ್ಪಿದ್ದಲ್ಲ. ಗಣಿ, ನೀನ್ ಪುನಃ ಗಾಡಿ ಹತ್ತಿದ್ರೆ ನೀನ್ ಬಾರಕ್ಕೆ ಗಾಡಿ ಆಫ್ ಆಗುತ್ತೆ ಕಡ್ಲಾ. ನೀನ್ ಇಳ್ದು ಬೇರೆ ಗಾಡಿಲ್ ಬಾರ್ಲಾ? ಇವ್ರು ಸವಾಸ ಮಾಡಿದ್ದಕ್ಕೆ ನಂಗಿದೆಲ್ಲ ಆಗ್ಬೇಕಂತೆ. ಹೊರಟ್ಬಿಟ್ರು ಒಳ್ಳೆ ರಾಜರ ತರ. ಫಾರ್ ಆಪಲ್. ಆಪಲ್. ಯಾ ಅಪ್ಪ ಮತ್ತೇನಾಯ್ತು? ಏನಾಯ್ತು ಗೊತ್ತಾಗ್ತಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಸರಿ ಸರಿ, ಟೇಮ್ ಆತು. ಬೇರೆ ವ್ಯವಸ್ಥೆ ನೋಡುವ. ಬನ್ನಿ ಇಳಿಯ ಬೇಗ. ಬನ್ನಿ ಬನ್ನಿ. ಯಾವ್ದೋ ಗಾಡಿ ಬಂತು ಕಣೆ. ಇವರು ನಿಲ್ಸಿಲ್ವಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ನಮ್ ಜೊತೆ ಗಂಡಸ್ರು ಇರೋದ್ರಿಂದ ನಮ್ಗೆ ಯಾರು ಲಿಫ್ಟ್ ಕೊಡ್ತಾ ಇಲ್ಲ ಕಣೆ. ನಾವ್ 5 ಜನ ಮಾತ್ರ ಲಿಫ್ಟ್ ಕೇಳೋಣ, ಆಮೇಲೆ ಎಲ್ರನ್ನೂ ಕರ್ಕೊಳ್ಳೋಣ. ಓಕೆ 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 ಓಕೆ. ಬನ್ನಿ. ಹೋಗಮ್ಮ. ಹಲೋ, ಸ್ಟಾಪ್. ಬೇಗ ಹತ್ರಮ್ಮ. ಸತ್ಯ. ತುಂಬಾ ಥ್ಯಾಂಕ್ಸ್ ಸರ್. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ. ನಂದಿ ಹಿಲ್ಸ್ ವರ್ಗೂ ಸ್ವಲ್ಪ ಡ್ರಾಪ್ ಮಾಡ್ತೀರಾ?
ಪ್ಲೀಸ್. ನನಗೆ ಪಿಕಪ್ ಮಾಡಕ್ ಮಾತ್ರ ಗೊತ್ತು, ಡ್ರಾಪ್ ಮಾಡಕ್ಕೆ ಗೊತ್ತಿಲ್ಲ. ಅಯ್ಯೋ ನೀವಾ? ನಾನೇ. ಏನೀಗ? ಸರ್, ಹಳೇದ್ನೆಲ್ಲ ದಯವಿಟ್ಟು ಮರ್ಬಿಡಿ ಸರ್. ನಾವು ತುಂಬಾ ಬದಲಾಗಿದ್ದೀವಿ ಸರ್. ಮುಂಚೆ ತರ ಇಲ್ಲ. ಇಲ್ಲ, ನೀವು ಹೂ ಅಂತಂದ್ರೆ ನಂದಿ ಹಿಲ್ಸ್ಗೋಗಿ ಜಾಲಿಯಾಗಿರೋಣ ಸರ್. ಆಯ್ತು, ರಿಲೀಸ್ ಮಾಡುವ. ಏನು ಲಿಫ್ಟ್ 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 ಮಾಡಕ್ಕೆ ನಾವಿರೋದು ಯಾವ ಘಾಟ್ಗೆ? ನಂದಿ ಹಿಲ್ಸ್ಗೆ. ಗಂಟೆಗೆ 40 ರೂಪಾಯಿ. ಓಕೆ ಓಕೆ ಓಕೆ. ಹತ್ತಿ ನನ್ ಗಾಡಿನ ಯಾವ್ದೋ ಹತ್ಕೊಳ್ಳಿ ಹತ್ಕೊಳ್ಳಿ ಬೇಗ. ಅಮ್ಮ ಬೇಗ ಓಡ್ಸಯ್ಯ. ರೀ ಬೇಗ ಹೊರಡ್ರಿ, ಟೈಮ್ ಆಯ್ತು. ರೀ ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಹಿಂದೆ ಬಾಡಿ ಇರ್ಬೇಕು ಇಲ್ಲ ಖಾಲಿ ಇರ್ಬೇಕು. ಬೇಗ ಅರೇಂಜ್ ಮಾಡಿ. ಏನೋ ಇದೆಲ್ಲ? ನಾನೇ ಬಾಡಿ ಹಾಕ್ತೀನಿ. ನಡಿಯಯ್ಯ. ಏಯ್ ಮಲ್ಕೊಳ್ಳೋ, ಗಾಡಿ ನಿಂತೋಯ್ತು. ಅಯ್ಯಯ್ಯೋ ಟ್ರಾಫಿಕ್ ಪೊಲೀಸ್ ಅವ್ರು ಕಲಿಯಕ್ಕಿಂತ ಮುಂಚೆ ಇವನೇ ನಿಲ್ಲಿಸ್ತಾನೆ. ಗುಡ್ ಮಾರ್ನಿಂಗ್ ಸರ್. ಪಾಂಡು, ಜೇಮ್ಸ್ ಪಾಂಡು. ನಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇದೆ. ಅರ್ಜೆಂಟ್ ಆಗಿ ನಂದಿ ಇಲ್ಸ್ಕೋಬೇಕು. ಸುಮ್ಮನೆ ಕಾಸು ಕೇಳಿ ಟಾರ್ಚರ್ ಮಾಡಬೇಡಿ. ಓಕೆ? ಏಯ್, ನಾನು ಹಿಂಗೇನಾದ್ರೂ ನಿಲ್ಸಿದ್ನಾ? ತೆಗಿಯ ದುಡ್ಡು, ತೆಗಿಯ ದುಡ್ಡು. ಬೇಗ ಬೇಡ್ರಿ, ಹೋಗಿ ಹಾಕ್ಸ್ಕೊತೀರಾ? 180ನೇ ವ್ಯಕ್ತಿ. ನೋಡಿ ಮದು ಹೋಗ್ತಾಳೆ. ಮಧು ಹೋಗ್ಬೇಡಮ್ಮ. ಮಧು ಮಧು, ಹುಚ್ಚು ಜಾಗ ಆಡ್ಬೇಡ. ನನ್ ಮಾತು ಕೇಳು. ಪ್ರೀತಿ ಅನ್ನೋದು ನಿಲ್ಸಿ. ಇಷ್ಟ ದಿನ ನಾನ್ ನಿಮ್ ಮಾತನ್ ಕೇಳ್ತಿದ್ದೆ, ಈಗ ನೀವ್ ನನ್ ಮಾತನ್ ಕೇಳಿ. ಈಗ ಬಂದ್ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? ಮಧು, ನನ್ ಮಾತು ಕೇಳ್ ಮಧು. ಬೇಡಿ, ನೀವ್ ಮಾತಾಡ್ಬೇಡಿ. ಈಗ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? International Dawn of India, please come here. ನೀವೇ come on. ಅದು
ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಕ್ಷಮಿಸೋಕೆ ನೀವು ಯಾವ ತಪ್ಪು ಮಾಡಿಲ್ಲ, ಎಲ್ಲ ಸಮಯ ಸಂದರ್ಭದ ತಪ್ಪು. ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡೆ. ನೋಡಿದ್ ಸಾಕು, ಬಂದ್ ತಾಳಿ ಕಟ್ಟಿ. ಮದನ್ ಸಾ, ಒಂದ್ ನಿಮಿಷ, ನಾವ್ ಹೇಳೋದ್ ಕೇಳಿ. ಇದು ನಿಮ್ ಜೀವನದ ಪ್ರಶ್ನೆ. ಸಾರಿ, ಈಗ ನನ್ನ ಜೀವನಕ್ಕಿಂತ ಮಧು ಜೀವ ಮುಖ್ಯ. ಈಗ ನಾನು ಅವಳು ತಾಳಿ ಕಟ್ಟಲಿಲ್ಲ ಅಂದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಕಳ್ಕೊಳ್ತಾಳೆ. ಅದಕ್ಕೋಸ್ಕರ ಅವಳಗ್ ತಾಳಿ ಕಟ್ಟಿ ನೀವ್ ಆತ್ಮಹತ್ಯೆ ಮಾಡ್ಕೋಬೇಕಂತಿದ್ದೀರಾ? ಮಾತ್ ಸಾಕು, ಬನ್ನಿ. ನಿಲ್ಸಿ. ಈಗ ನೀವು ತಾಳಿ ಕಟ್ಬೇಕಾಗಿರೋದು ನನ್ಗಲ್ಲ, ಅವ್ರಿಗೆ. ಎಲ್ರಿಗೂ ಆಶ್ಚರ್ಯ ಆಗ್ತಿದೆ ಅಲ್ಲ? ಏನಪ್ಪ ಇಷ್ಟೊತ್ತು ತಾಳಿ ಕಟ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದವಳು ಈಗ ತಾನಾಗೆ ಬೇಡ ಅಂತಿದ್ದಾಳೆ ಅಂತ. ಬುದ್ಧನ್ಗೆ ಬೋಧಿ ವೃಕ್ಷ ತರ ನನ್ಗೆ ಈ ನಂದಿ ಬೆಟ್ಟ ಅಂತ ಅಂದ್ಕೊಳ್ಳಿ. ಸರ್, ಇನ್ನೂ ಯಾಕೆ ಸುಮ್ಮನಿದ್ದೀರಿ? ನಿಮ್ಮ ಈ ಕಥೆಗೆ ಇನ್ನೊಂದು ಟ್ವಿಸ್ಟ್ ಬರೋದಕ್ಕೆ ಮುಂಚೆ ತಾಳಿ ಕಟ್ಬಿಡಿ ಸರ್, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹೌದು. ಅಬ್ಬಾ, ಅಂತೂ ಹೇಗೋ ಏನೋ ಪ್ರೀತಿ ಬಗ್ಗೆ ಒಂದೇ ಅಭಿಪ್ರಾಯ ಇರೋ ಇಬ್ರು ಪ್ರೇಮಿಗಳು ಒಂದಾದ್ರು. ಆದ್ರೆ ಪಾಪ ಮಧುಗ್ ಡಿಸಪಾಯಿಂಟ್ ಆಯ್ತಲ್ಲ. ಪ್ರೀತಿ ಮಾಡೋಕ್ ಬೇಕಾಗಿರೋದು ಮೆಚುರಿಟಿ, ಬ್ರಿಲಿಯನ್ಸಿ ಅಲ್ಲ, ಪ್ರೀತಿ ಮಾಡೋ ಮನ್ಸು. ಕ್ಯಾಲ್ಕುಲೇಷನ್ಸು, ಸೇಫ್ಟಿ ಪ್ರಿಕಾಷನ್ಸು ಇವನ್ನೆಲ್ಲ ಕ್ರಾಸ್ ಮ್ಯಾಚ್ ಮಾಡಿ ಮಾಡೋ ಪ್ರೀತಿ ಪ್ರೀತಿನೇ ಅಲ್ಲ. ಹೌದ್ ಕಣೆ, ಮಧು ಅಂತವ್ರ ಲವ್ ಅಲ್ಲಿ ಕ್ಯಾಲ್ಕುಲೇಷನ್ಸು ಇರಲ್ಲ, ಸೇಫ್ಟಿ ಪ್ರಿಕಾಷನ್ಸು ಇರಲ್ಲ. ಪ್ರೀತಿಸ್ಬೇಕು ಅನ್ನೋ ಭಾವ ಮಾತ್ರ ಇರ್ತದ ಕಣೆ. ವಯಸ್ಸು, ಬುದ್ಧಿವಂತಿಕೆ ಇವನ್ನೆಲ್ಲ ನೋಡಿ ಪ್ರೀತಿ ಅನ್ನೋದು ಮೂಡಲ್ಲ ಕಣೆ. ಪ್ರೀತಿನ ಬಯಸುತ್ತೆ ಹೊರತು ಬೇರೆ ಏನೂ ಅಲ್ಲ. ಮಧು ತರದವ್ರ ಪ್ರೀತಿ ಸ್ಪಾಂಟೇನಿಯಸ್ ಆಗಿರುತ್ತೆ ಹೊರತು ಆರ್ಟಿಫಿಷಿಯಲ್ ಆಗಿರಲ್ಲ. ಈ ಪ್ರೀತಿಗೆ ಒಬ್ಬೊಬ್ರು ಒಂದೊಂದು ಅರ್ಥ ಕೊಡ್ತಾರೆ, ಆಯಾಮ ಕೊಡ್ತಾರೆ. ಅವ್ರವ್ರ ಪಾಲ್ಗೆ ಅವ್ರವ್ರು ಅನ್ಕೊಂಡು ಸರಿಯೇ ಹೊರತು ಪ್ರೀತಿ ಪ್ರೇಮಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥ ಇರಲ್ಲ, ಆಯಾಮ ಇರಲ್ಲ. ಅದು ಪ್ರೀತಿಸೋರ್ ಮನಸ್ಸನ್ನ ಅವಲಂಬಿಸಿರುತ್ತೆ. ಓಕೆ ಸರ್, ಓಕೆ.